ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿ, ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನು ನೋಡೋಣ. ಈ ಟೈಮ್ನಲ್ಲಿ ಈ ವ್ಯಕ್ತಿ ಅವರ ಕರೆಂಟ್ ಎನರ್ಜಿ ಅಂದರೆ, ಈ ಟೈಮ್ನಲ್ಲಿ ಈ ವ್ಯಕ್ತಿ ಎಮೋಷ್ನಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಿಚುವೇಶನ್ ಸ್ವಲ್ಪ ಕಾಮ್ ಆಗಲಿ ಅನ್ನೋ ಕಾರಣಕ್ಕೆ ಅವರ ಮೈಂಡ್ನಲ್ಲಿ ಹಳೆಯ ವಿಷಯಗಳ ವೆಯ್ಟ್ ಇನ್ನೂ ಇದೆ. ಆದರೆ ಅವರು ಟಾಕ್ಸಿಕ್ ಫೈಟ್ ಅಥವಾ ತುಂಬ ಓವರ್ ಥಿಂಕಿಂಗ್ನಿಂದ ಹೊರಗಡೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರೊಂದು ಸ್ಟೆಪ್ ಬ್ಯಾಕ್ ತಗೊಳ್ತಾ ಇದ್ದಾರೆ. ಅವರ ಇನ್ನರ್ ಥಾಟ್ ಪ್ರೊಸೆಸ್ನಲ್ಲಿ ಅವರು ಒಂದು ಸಾಲಿಡ್ ಸ್ಟೇಬಲ್ ಬಾಂಡ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ. ಮನಸ್ಸಿನ ಆಳದಲ್ಲಿ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಅವರೊಳಗೆ ತುಂಬ ಇದೆ. ಆದರೆ ಕಮಿಟ್ಮೆಂಟ್ ಹಂತಕ್ಕೆ ವಿಷಯಗಳು ಬಂದಾಗ ನಿಮ್ಮಿಬ್ಬರ ಮಧ್ಯ ಎಮೋಷ್ನಲ್ ಲೋಡ್ ಹೆಚ್ಚಾದರೆ ಅವರು ಡಿಟ್ಯಾಚ್ ಆಗಿಬಿಡೋದು, ಹೆವಿ ಎಮೋಷನ್ಸ್ ಮತ್ತು ಕಾನ್ಫ್ಲಿಕ್ಟ್ಸ್ ಹ್ಯಾಂಡಲ್ ಮಾಡುವ ಕೆಪ್ಯಾಸಿಟಿ ಅವ್ರಿಗೆ ಕಡಿಮೆ. ಅದನ್ನು ಪ್ರೊಸೆಸ್ ಮಾಡೋದು ಅವ್ರಿಗೆ ಆಗ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ತುಂಬ ಇಂಟೆನ್ಸ್ ಆದಾಗ ಅವರು ದೂರ ಹೋಗ್ತಾರೆ ಅಥವಾ ಪಾಸ್ ತಗೊಳ್ತಾರೆ. ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗೋದು ಅವರು ನಿಮ್ಮಿಂದ ದೂರ ಹೋದಾಗ. ಡೀಪ್ ಡೌನ್ ಅವರು ಒಂದು ಕಮಿಟೆಡ್ ರಿಲೇಷನ್ಶಿಪ್ನ ಸ್ಟೆಬಿಲಿಟಿಯನ್ನು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮತ್ತೆ ನಿಮ್ಮ ಲೈಫ್ಗೆ ಮತ್ತೆ ಬರೋದು, ಮತ್ತೆ ಹೋಗೋದು ಈ ರೀತಿ ಆಗ್ತಾ ಇದೆ. ಆದರೆ ನಿಮ್ಮ ಹತ್ರ ಬಂದ ತಕ್ಷಣ ಅವರ ಫಿಯರ್, ಇಮ್ಮೆಚ್ಯೂರಿಟಿ ಮತ್ತೆ ಟ್ರಿಗರ್ ಆಗ್ತಾ ಇದೆ. ಅವರು ನಿಮ್ಮನ್ನು ಸೀರಿಯಸ್ ಕಮಿಟೆಡ್ ಪಾರ್ಟ್ನರ್ ಆಗಿ ನೋಡ್ತಾರೆ. ಆದರೆ ಅವರ ಆ್ಯಂಗ್ಸೈಟಿ ಮತ್ತು ಅನ್ರಿಸಾಲ್ವ್ಡ್ ಇಶ್ಯೂಸ್ ಅವರಿಗೆ ಮುಂದೆ ಸ್ಟೆಪ್ ಇಡೋದನ್ನು ತಡೀತಾ ಇದೆ. ನೋ ಕಾಂಟ್ಯಾಕ್ಟ್ ಟೈಮ್ನಲ್ಲಿ ಅವರು ಒಬ್ಬರೇ ಇದ್ದಾಗ ಈ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡೋದು ಅಥವಾ ಮುಂದಿನ ದಾರಿ ಯಾವುದು ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾರೆ. ಈ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡಬೇಕು ಅನ್ನೋ ಆಸೆ ಇರುವ ಎನರ್ಜಿ ಇಲ್ಲ. ಅವರಿಗೆ ಬೇಕಾಗಿರೋದು ಸಿಚುವೇಶನಿಂದ ಸ್ವಲ್ಪ ರಿಲೀಫ್ ಅಷ್ಟೇ. ಅವ್ರು ಮತ್ತೆ ಬರ್ತಾರೆ, ಯಾಕೆಂದರೆ ಕಮಿಟೆಡ್ ರಿಲೇಷನ್ಶಿಪ್ಪನ್ನು ಡಿಸೈರ್ ಇನ್ನೂ ಅವರೊಳಗೆ ಆ್ಯಕ್ಟಿವ್ ಆಗಿದೆ. ಆದರೆ ಅವರ ಮುಂದಿನ ಸ್ಟೆಪ್ ಪಾಸಿಟಿವ್ ಡೈರೆಕ್ಷನಲ್ಲಿ ಬರಬೇಕಾದ್ರೆ ಅವರ ಪಾಸ್ಟ್ ಬ್ಯಾಗೇಜ್ ಮತ್ತು ಹಳೆಯ ಫಿಯರ್ಸನ್ನು ಮೊದಲು ಬಿಡಬೇಕಾಗುತ್ತೆ. ಅದು ಆಗೋವರೆಗೂ ಅವರು ಪಾಸಿಟಿವ್ ರೀತಿಯಲ್ಲಿ ಮುಂದಕ್ಕೆ ಬರೋದು ಕಷ್ಟ ಅನ್ನೋ ಎನರ್ಜಿ ಇದೆ. ಸಿನ್ಸಿಯರ್ ಫೀಲಿಂಗ್ಸ್ ಎನರ್ಜಿ. ಈಗ ನೋಡೋಣ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಸಿನ್ಸಿಯರ್ ಫೀಲಿಂಗ್ಸ್ ಇದೆ. ಅವರ ಕರೆಂಟ್ ಎನರ್ಜಿಯಲ್ಲಿ ನಿಮ್ಮ ಬಗ್ಗೆ ಸಿನ್ಸಿಯಾರಿಟಿ ಇದೆಯಾ, ಅಥವಾ ಈ ರಿಲೇಷನ್ಶಿಪ್ ಅವರಿಗೆ ಕನ್ವೀನಿಯನ್ಸ್ ಮಾತ್ರನಾ, ಅವರು ಸೀರಿಯಸ್ ಆಗಿದ್ದಾರಾ ಇಲ್ವಾ ಅನ್ನೋ ಎನರ್ಜಿಯನ್ನು ನೋಡೋದಾದರೆ, ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಅಂದರೆ ಅವರನ್ನು ಎಲ್ಲ ರೀತಿಯಲ್ಲೂ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅವರನ್ನು ಹೀಲ್ ಮಾಡಬೇಕಾಗಿರುವಂತಹ ಹೀಲ್ ಮಾಡುವ ವ್ಯಕ್ತಿ ನೀವು ಅನ್ನೋ ಫೀಲ್ ಅವರಿಗಿದೆ. ನಿಮ್ಮ ಜೊತೆಯಲ್ಲಿ ಅವರಿಗೆ ಪೀಸ್ ಸಿಗುತ್ತೆ ಅನ್ನೋ ಅನುಭವ ಇದೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಿಜವಾದ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಕ್ಯಾಶುವಲ್ ರಿಲೇಷನ್ಶಿಪ್ ಅಲ್ಲ, ಸೆಲ್ಫಿಶ್ ರೀಸನ್ಸ್ಗಾಗಿ ಅವರು ನಿಮ್ಮನ್ನು ಲವ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಅವರ ಸಿನ್ಸಿಯಾರಿಟಿ ಬಗ್ಗೆ ಡೌಟ್ ಮಾಡೋದಕ್ಕಿಂತ ಅವರ ಬಿಹೇವಿಯರ್ ಮತ್ತು ಅವರು ತೋರಿಸುವ ಚಿಕ್ಕ ಸೈನ್ಸ್ ಮೇಲೆ ಗಮನ ಕೊಡಬೇಕು. ಅವರು ಹೇಳೋದು ಮತ್ತು ಅವರು ಮಾಡೋದು ಒಂದೇ ಆಗಿರದೇ ಇರ್ಬೋದು. ಅಂದರೆ ಅವರ ವರ್ಡ್ಸ್ ಮತ್ತು ಆ್ಯಕ್ಷನ್ಸ್ ಯಾವಾಗಲೂ ಮ್ಯಾಚ್ ಆಗದೇ ಇರ್ಬೋದು. ಆದರೆ ಅವರ ಚಿಕ್ಕ ಗೆಸ್ಚರ್ಸ್ ಮತ್ತೆ ನಿಮ್ಮ ಲೈಫ್ಗೆ ಬರೋದು,
ನಿಮ್ಮ ಮುಂದೆ ಎಮೋಷ್ನಲ್ ಆಗಿ ಓಪನ್ ಅಪ್ ಆಗಿ ಮಾತಾಡೋದು, ಇವೆಲ್ಲವೂ ಅವರ ಸಿನ್ಸಿಯಾರಿಟಿಯ ಸೈನ್. ಇದೇ ಅವರ ಫೀಲಿಂಗ್ಸ್ ನಿಜ ಅನ್ನೋದಕ್ಕೆ ಪ್ರೂಫ್. ಒಂದು ಸಲ ಯೋಚನೆ ಮಾಡಿ, ಈ ವ್ಯಕ್ತಿಗೆ ಸಿನ್ಸಿಯಾರಿಟಿ ಇರದೇ ಇದ್ದರೆ ಒಂದು ಸಲ ಹೋಗಿ ಮತ್ತೆ ಬರೋದಿಲ್ಲ. ಆದರೆ ಅವರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಅವರ ಲವ್ ಮತ್ತು ಎಮೋಷನ್ಸ್ ನಿಜ ಆಗಿದೆ. ನಿಮ್ಮ ಎಮೋಷ್ನಲ್ ಡೆಪ್ತ್ಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮಂಥ ಕೇರ್ ಮತ್ತು ಪೀಸ್ ಕೊಡುವ ವ್ಯಕ್ತಿ ಅವರಿಗೆ ಬೇರೆ ಯಾರಿಂದಲೂ ಸಿಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಸಿನ್ಸಿಯಾರಿಟಿ ಇದ್ದರೂ ಕೂಡ ಈ ಎಮೋಷ್ನಲ್ ಓವರ್ಫ್ಲೋ ಅವರಿಗೆ ಫಿಯರ್ ಕೊಡ್ತಾ ಇದೆ. ಫೀಲಿಂಗ್ಸ್ ತುಂಬ ಡೀಪ್ ಆಗೋದಕ್ಕೆ ಶುರು ಆದಾಗ, ರಿಲೇಷನ್ಶಿಪ್ ಸೀರಿಯಸ್ ಆಗೋದಕ್ಕೆ ಶುರು ಆದಾಗ ಅವರು ಕೆಲವೊಂದು ಸಲ ದೂರ ಆಗುವ ರೀತಿ ಬಿಹೇವ್ ಮಾಡಿರ್ಬೋದು. ಅದಕ್ಕಾಗಿ ಅವರ ಫೀಲಿಂಗ್ಸ್ನ ಇಗ್ನೋರ್ ಮಾಡಿ ಹಿಂದೆ ಸರಿಯೋದಕ್ಕೆ ಶುರು ಮಾಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರ ಕಡೆಯಿಂದ ಸಿನ್ಸಿಯಾರಿಟಿ ಇದೆ. ಇದು ಟೈಮ್ ಪಾಸ್ ರಿಲೇಷನ್ಶಿಪ್ ಅಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಕನ್ವೀನಿಯನ್ಸ್ ರಿಲೇಷನ್ಶಿಪ್ ಕೂಡ ಅಲ್ಲ ಅನ್ನೋ ಎನರ್ಜಿ ಇದೆ. ಹಾಗಾಗಿ ಅವರು ಹೇಳುವ ವರ್ಡ್ಸ್ಗಿಂತ ಅವರ ಬಿಹೇವಿಯರ್, ಅವರ ಆ್ಯಕ್ಷನ್ಸ್ ಮತ್ತು ಯೂನಿವರ್ಸ್ ನಿಮಗೆ ತೋರಿಸ್ತಾ ಇರುವಂತಹ ಗ್ರೀನ್ ಸಿಗ್ನಲ್ಸ್, ಇವುಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಈ ವ್ಯಕ್ತಿ ನಿಮ್ಮ ನರ್ಚರಿಂಗ್ ಎನರ್ಜಿ ಮತ್ತು ನಿಮ್ಮ ಸ್ವೀಟ್ ಎನರ್ಜಿಗೆ ತುಂಬ ಡೀಪಾಗಿ ಕನೆಕ್ಟೆಡ್ ಆಗಿದ್ದಾರೆ. ಆದರೆ ಅವರದೇ ಫೀಲಿಂಗ್ಸನ್ನು ಹ್ಯಾಂಡಲ್ ಮಾಡೋದನ್ನು ಅವರು ಇನ್ನೂ ಕಲಿಬೇಕಿದೆ. ಅದೇ ಇಲ್ಲಿರುವ ದೊಡ್ಡ ಪ್ರಾಬ್ಲಮ್. ಅವರ ಫೀಲಿಂಗ್ಸನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಹ್ಯಾಂಡಲ್ ಮಾಡೋದಿಲ್ಲ, ಪ್ರೊಸೆಸ್ ಕೂಡ ಮಾಡೋದಿಲ್ಲ. ಆನ್ ಆ್ಯಂಡ್ ಆಫ್ ಪ್ಯಾಟರ್ನ್ ಎನರ್ಜಿ. ಈಗ ನೋಡೋಣ, ಈ ಪರ್ಸನ್ ಯಾಕೆ ಮತ್ತೆ ಮತ್ತೆ ಬಂದು ಹೋಗ್ತಾರೆ. ಇದು ಅವರ ಕಮಿಟ್ಮೆಂಟ್ ಫಿಯರ್ನಿಂದಾನ ಅಥವಾ ಎಮೋಷ್ನಲ್ ಇಮ್ಮೆಚ್ಯೂರಿಟಿಯಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಮತ್ತೆ ಮತ್ತೆ ಬಂದು ಹೋಗೋದಕ್ಕೆ ಕಾರಣ ಇಂಟ್ರೆಸ್ಟ್ ಕಳ್ಕೊಂಡಿರೋದಕ್ಕಲ್ಲ, ಅವರಿಗೆ ನಿಮ್ಮ ಜೊತೆಗೆ ತುಂಬ ಸ್ಟ್ರಾಂಗ್ ಆದ ಸೋಲ್ ಲೆವೆಲ್ ಕನೆಕ್ಷನ್, ನ್ಯಾಚುರಲ್ ಪುಲ್ ಅನ್ನೋ ಫೀಲ್ ಇದೆ. ಅದಕ್ಕಾಗಿ ಅವರು ದೂರ ಹೋದರೂ ಕೂಡ ಆ ಅಟ್ರಾಕ್ಷನ್ ಅವರನ್ನು ಮತ್ತೆ ನಿಮ್ಮ ಕಡೆಗೆ ಎಳ್ಕೊಂಡು ಬರ್ತಾ ಇದೆ. ಸೊ ಪ್ರತಿ ಸಾರಿ ಅವರು ಮತ್ತೆ ಬಂದಾಗ ಈ ರಿಲೇಷನ್ಶಿಪ್ಪನ್ನು ಹೊಸದಾಗಿ ಸ್ಟಾರ್ಟ್ ಮಾಡುವ ಪ್ರಯತ್ನ ಮಾಡ್ತಾರೆ. ಆದರೆ ಈ ಕನೆಕ್ಷನ್ ಸ್ವಲ್ಪ ಡೀಪ್ ಆಗೋದಕ್ಕೆ ಶುರು ಆದ ತಕ್ಷಣ ಅವರ ಇಮ್ಮೆಚ್ಯೂರಿಟಿ ಅವರಿಗೆ ಮತ್ತೆ ಅವರನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಿಡೋದಿಲ್ಲ. ಲಾಂಗ್ ಟರ್ಮ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡೋದಕ್ಕಿಂತ ಫ್ರೆಶ್ ಎನರ್ಜಿ, ಲೈಟ್ ಫೀಲಿಂಗ್ಸ್ನಲ್ಲಿ ಇರೋದು ಅವರಿಗೆ ತುಂಬ ಇಷ್ಟ. ಆದರೆ ಯಾವ ರಿಲೇಷನ್ಶಿಪ್ ಕೂಡ ಯಾವಾಗಲೂ ಲೈಟ್ ಫೀಲಿಂಗ್ಸ್ನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ನಿಮ್ಮ ಹತ್ರ ಬರೋದಕ್ಕೆ ಕಾರಣ ನಿಮ್ಮ ಲವ್ ಒಂದು ಮ್ಯಾಗ್ನೆಟ್ ಥರ ಅವರನ್ನು ನಿಮ್ಮ ಕಡೆಗೆ ಎಳೀತಾ ಇದೆ. ಆದರೆ ವಿಷಯಗಳು ಸೀರಿಯಸ್ ಆದ ತಕ್ಷಣ, ಎಮೋಷ್ನಲ್ ಡೆಪ್ತ್ ಹೆಚ್ಚಾದ ತಕ್ಷಣ, ಹೆವಿ ಟಾಕ್ಸ್ ಶುರುವಾದ ತಕ್ಷಣ ಅವರ ಇಮ್ಮೆಚ್ಯೂರ್ ಸೈಡ್ ಹೊರಗಡೆ ಬರುತ್ತೆ. ಆಮೇಲೆ ಅವರು ದೂರ ಓಡೋದಕ್ಕೆ ಶುರು ಮಾಡ್ತಾರೆ. ಪ್ರತಿ ಸಲ ಅವರ ಮೈಂಡ್ ಒಂದು ಫ್ರೆಶ್ ಸ್ಟಾರ್ಟ್ ಹುಡುಕ್ತಾ ಇರುತ್ತೆ. ಆದರೆ ಹಳೆಯ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡದೆ ಈ ರಿಲೇಷನ್ಶಿಪ್ಪಲ್ಲಿ ಪ್ರೊಸೆಸ್ ಮಾಡುವ ಕೆಪಾಸಿಟಿ ಅವರೊಳಗೆ ಇಲ್ಲ. ಹಾಗಾಗಿ ಲವ್ ವಿಷಯದಲ್ಲಿ ಅವರು ಎಮೋಷ್ನಲ್ ಇಮ್ಮೆಚ್ಯೂರ್ ಆಗಿದ್ದಾರೆ. ಅವರಿಗೆ ರಿಲೇಷನ್ಶಿಪ್ಪಲ್ಲಿ ನಗು, ತಮಾಷೆ, ಫನ್, ಎಂಜಾಯ್ಮೆಂಟ್ ಇಷ್ಟೇ ಬೇಕು. ಆದರೆ ಅದು ಯಾವಾಗಲೂ ಸಾಧ್ಯ ಇಲ್ಲ ಅಲ್ವಾ. ರಿಲೇಷನ್ಶಿಪ್ ಅಂದರೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ, ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ ಟಾಕ್ಸ್ ಕೂಡ ಬರುತ್ತೆ, ಅದು ನಾರ್ಮಲ್. ಈ ಕನೆಕ್ಷನ್ ಪ್ಯೂರ್ ಹಾರ್ಟೆಡ್, ಆದರೆ ಅವರ ಎಮೋಷ್ನಲ್ ಡೆಪ್ತ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅವರೊಳಗೆ ಎಮೋಷ್ನಲ್ ಇಮ್ಮೆಚ್ಯೂರಿಟಿ ಇದೆ. ಹಾಗಾಗಿ ಅವರು ನಿಮ್ಮ ಜೊತೆ ಸ್ಟೇಬಲ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ. ರಿಲೇಷನ್ಶಿಪ್ಪನ್ನು ಆನ್ ಆ್ಯಂಡ್ ಆಫ್ ಮಾಡ್ತಾರೆ. ನಿಮಗೆ ಅವರ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇದೆಯೋ ಅವರಿಗೂ ಕೂಡ ನಿಮ್ಮ ಮೇಲೆ ಅಷ್ಟೇ ಅಟ್ಯಾಚ್ಮೆಂಟ್ ಇದೆ. ಅಂದರೆ ಇದು ಮ್ಯೂಚುವಲ್ ಲವ್. ಆದರೆ ಎಮೋಷ್ನಲ್ ಹೆವಿನೆಸ್ ಅವರಿಗೆ ತುಂಬ ಫಿಯರ್ ಕೊಡ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೂಡ ಅವರಿಗೆ ತುಂಬ ಫಿಯರ್ ಇದೆ. ಅವರು ಯಾವಾಗಲೂ ಈ ರಿಲೇಷನ್ಶಿಪ್ಪನ್ನು ಲೈಟ್ ಮೂಡ್ನಲ್ಲಿ ಇಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅವರು ಮತ್ತೆ ಮತ್ತೆ ಹೀಗೆ ಬಿಹೇವಿಯರ್ ಮಾಡ್ತಾರೆ. ಆನ್ ಆ್ಯಂಡ್ ಆಫ್ ಪ್ಯಾಟರ್ನನ್ನು ರಿಪೀಟ್ ಮಾಡ್ತಾರೆ. ಈಗ ನೋಡೋಣ, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಅಥವಾ ಡಿಸ್ಟೆನ್ಸ್ ಬಂದಾಗ ಅವರ ಮೈಂಡ್ನಲ್ಲಿ ಯಾವ ಥಾಟ್ ಪ್ರೊಸೆಸ್ ನಡೆಯುತ್ತೆ, ಆ ಟೈಮ್ನಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ. ನೋ ಕಾಂಟ್ಯಾಕ್ಟ್ ಎನರ್ಜಿ. ನೋ ಕಾಂಟ್ಯಾಕ್ಟ್ ಟೈಮ್ನಲ್ಲಿ ಅವರ ಮೈಂಡ್ನಲ್ಲಿ ಯಾವ ಥಾಟ್ ಪ್ರೊಸೆಸ್ ನಡೆಯುತ್ತೆ ಅಂತ ನೋಡೋದಾದರೆ, ಅಥವಾ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಬಂದಾಗ ಅವರೊಳಗೆ ಏನು ಯೋಚನೆ ನಡೆಯುತ್ತೆ ಅನ್ನೋದಾದರೆ, ಡಿಸ್ಟೆನ್ಸ್ ಅನ್ನೋದು ಬಂದ ತಕ್ಷಣ ಮನಸ್ಸಿನ ಒಳಗಿನ ಒಂದು ಹೋರಾಟ ಶುರುವಾಗುತ್ತೆ. ಅವರು ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ನಡೆದ ಕಾನ್ವರ್ಜೇಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈಗೋ ಕ್ಲಾಶಸ್ ಇವೆಲ್ಲವನ್ನು ಮತ್ತೆ ಮತ್ತೆ ಅವರ ಮೈಂಡ್ನಲ್ಲಿ ರಿಪೀಟ್ ಮಾಡ್ತಾರೆ. ಅವರ ಮೈಂಡ್ಗೆ ರೆಸ್ಟ್ ಸಿಗೋದೇ ಇಲ್ಲ. ಅವರು ಅವರ ಜೊತೆನೇ ಹೋರಾಡ್ತಾ ಇರ್ತಾರೆ. ನಾನೇ ಮೊದಲು ರೀಚ್ ಔಟ್ ಮಾಡಬೇಕಾ ಮತ್ತು ಕಾಂಟ್ಯಾಕ್ಟ್ ಮಾಡಬೇಕಾ ಅನ್ನೋ ಯೋಚನೆಯಲ್ಲೇ ಸಿಕ್ಕಾಕೊಂಡಿರ್ತಾರೆ. ಈ ಎಲ್ಲ ಮೆಂಟಲ್ ನಾಯ್ಸ್ ಮಧ್ಯ
ನಿಮ್ಮ ನಿಜವಾದ ವ್ಯಾಲ್ಯೂ ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ನೀವು ಅವರನ್ನು ಯಾವುದೇ ಕಂಡೀಷನ್ಸ್ ಇಲ್ಲದೆ ಎಷ್ಟು ಡೀಪಾಗಿ ಲವ್ ಮಾಡ್ತೀರೋ ಅದು ಅವರಿಗೆ ರಿಯಲೈಸ್ ಆಗುತ್ತೆ. ನಿಮ್ಮ ಲವ್ ಎಷ್ಟು ಅನ್ಕಂಡೀಷ್ನಲ್ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ನಿಮ್ಮ ಜೊತೆಗೆ ಸಿಗುವ ಪೀಸ್, ಅಕ್ಸೆಪ್ಟೆನ್ಸ್ ಅದು ಅವರಿಗೆ ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಆದರೆ ಅದೇ ಟೈಮ್ನಲ್ಲಿ ಈಗೋ, ಇರಿಟೇಷನ್, ಡಿಫೆನ್ಸಿವ್ ಥಾಟ್ಸ್ ಇವುಗಳು ಅವರ ಮೈಂಡ್ನಲ್ಲಿ ಬರ್ತಾ ಇರುತ್ತೆ. ದೂರ ಇದ್ದರೆ ಒಳ್ಳೆಯದು ಅನ್ನೋ ಥಾಟ್ ಕೂಡ ಕೆಲವೊಂದು ಸಲ ಬರುತ್ತೆ. ಆದರೆ ಆ ಮೆಂಟಲ್ ನಾಯ್ಸ್ ಸ್ವಲ್ಪ ಕಡಿಮೆ ಆದಮೇಲೆ ನಿಮ್ಮ ಬಗ್ಗೆ ಇರುವ ಅನ್ಕಂಡೀಷ್ನಲ್ ಲವ್ ಮತ್ತೆ ಸರ್ಫೇಸ್ಗೆ ಬರುತ್ತೆ. ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ಸಾಫ್ಟ್ನೆಸ್ ಈ ನೆನಪುಗಳು ಅವರನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಎಳೆಯುತ್ತೆ. ಅದರ ಜೊತೆಗೆ ಗಿಲ್ಟ್ ಕೂಡ ಫೀಲ್ ಆಗುತ್ತೆ. ಅದು ನಿಮ್ಮನ್ನು ಮಿಸ್ಸಿಂಗ್ ಮಾಡೋ ಹಾಗೆ ಮಾಡುತ್ತೆ. ಈ ಇನ್ನರ್ ಕಾನ್ಫ್ಲಿಕ್ಟ್ನಿಂದ ಅವರು ತುಂಬ ಟಯರ್ಡ್ ಆಗ್ತಾರೆ. ನಿಮ್ಮ ಅನ್ಕಂಡೀಷ್ನಲ್ ಲವ್ವನ್ನು ಮಿಸ್ಸಿಂಗ್ ಮಾಡ್ತಾ ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಪ್ರಿಪೇರ್ ಆಗ್ತಾರೆ. ಹಾಗಾಗಿ ನೋ ಕಾಂಟ್ಯಾಕ್ಟ್ ಟೈಮ್ನಲ್ಲಿ ಅವರ ಮೈಂಡ್ ಯಾವತ್ತಿಗೂ ಕಾಮ್ ಆಗಿರೋದಿಲ್ಲ. ಒಂದು ಕಡೆ ಮೈಂಡ್ ಒಳಗೆ ಫೈಟ್ ನಡೀತಾ ಇರುತ್ತೆ, ಇನ್ನೊಂದು ಕಡೆ ನಿಮ್ಮ ಬಗ್ಗೆ ಇರುವ ಡೀಪ್ ಲವ್. ಈ ಎರಡರ ನಡುವೆ ಅವರು ಸಿಕ್ಕಾಕೊಂಡಿರ್ತಾರೆ. ಅವರು ಒಳಗೊಳಗಡೆ ನೋವು ಪಡ್ತಾ ಇರ್ತಾರೆ. ನಿಮ್ಮ ಲವ್ ಎಷ್ಟು ಪ್ಯೂರ್, ಎಷ್ಟು ಪ್ರೀಷಿಯಸ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಫೀಲಿಂಗ್ಸ್ ಕಾರಣದಿಂದ ಡಿಸ್ಟೆನ್ಸ್ ಇದ್ದರೂ ಕೂಡ ಅವರು ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೋಡೋಣ ನಿಮ್ಮಿಬ್ಬರ ನಡುವೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುವ ಈ ಆನ್ ಆ್ಯಂಡ್ ಆಫ್ ಪ್ಯಾಟ್ರನ್ಗೆ ನಿಜವಾದ ರೂಟ್ ಕಾಸ್ ಏನು? ಯಾಕೆ ಮತ್ತೆ ಮತ್ತೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರ್ತಾ ಇದೆ? ಯಾಕೆ ಈ ಪ್ಯಾಟ್ರನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಪ್ರತಿ ಸಲ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಬಂದಾಗ ತುಂಬ ದೊಡ್ಡ ದೊಡ್ಡ ಕಮಿಟ್ಮೆಂಟ್ ಮಾತುಗಳನ್ನು ಆಡ್ತಾರೆ. ತುಂಬ ರೊಮ್ಯಾಂಟಿಕ್ ಪ್ರಾಮಿಸಸ್ ಕೊಡ್ತಾರೆ. ಆದರೆ ಆ ಮಾತುಗಳನ್ನು ರಿಯಾಲಿಟಿಯಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಆ್ಯಕ್ಷನ್ನಾಗಿ ತೋರಿಸ್ಬೇಕಾದ ಟೈಮ್ ಬಂದಾಗ ಅವರು ಹೆದರ್ತಾರೆ, ಹೆಸಿಟೇಟ್ ಮಾಡ್ತಾರೆ. ಯಾಕೆಂದರೆ ಪ್ರತಿ ಬಾರಿ ಸಿಚುವೇಶನ್ ಅವರ ಕಂಟ್ರೋಲ್ನಲ್ಲಿ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ರಿಲೇಷನ್ಶಿಪ್ ಹೆವಿ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಲ್ ಲೈಫ್ ಎಫರ್ಟ್ಸ್ ಕಡೆಗೆ ಸಾಗೋದಕ್ಕೆ ಹೋದಾಗ ಈ ರಿಲೇಷನ್ಶಿಪ್ ಮೇಲಿನ ಅವರ ಕಂಟ್ರೋಲ್ ಕೈ ತಪ್ತಾ ಇರುವ ಫೀಲಿಂಗ್ ಬರುತ್ತೆ. ಆ ಕ್ಷಣದಿಂದ ಹಳೆಯ ಪ್ಯಾಟ್ರನ್ ಮತ್ತೆ ರಿಪೀಟ್ ಆಗುತ್ತೆ. ಈ ಪರ್ಸನ್ ಕೂಡ ಕಮಿಟೆಡ್ ರಿಲೇಷನ್ಶಿಪ್ ಬಯಸ್ತಾರೆ. ಆದರೆ ಪ್ರಾಬ್ಲಮ್ಸ್ಗೆ ಡೀಪ್ ಸೊಲ್ಯೂಷನ್ ಹುಡುಕೋದಕ್ಕಿಂತ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ ಹುಡುಕ್ತಾರೆ. ರಿಲೇಷನ್ಶಿಪ್ಪನ್ನು ಡೀಪಾಗಿ ಹೀಲ್ ಮಾಡುವ ಬದಲು ಮಾತುಗಳಿಂದ, ಚಾರ್ಮಿಂದ ಸಿಚುವೇಶನನ್ನು ಟೆಂಪ್ರವರಿ ಆಗಿ ಫಿಕ್ಸ್ ಮಾಡ್ತಾರೆ. ಅದರಿಂದ ನಿಜವಾದ ರೂಟ್ ಕಾಸ್ ಹಾಗೆ ಉಳ್ಕೊಳ್ಳುತ್ತೆ. ಒಂದು ಕಡೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ವಿಷನ್ ಇದೆ, ಇನ್ನೊಂದು ಕಡೆ ಸರ್ಫೇಸ್ ಲೆವೆಲ್ ಕೇರ್ ಮತ್ತು ಎಫರ್ಟ್ಸ್ನ ಕೊರತೆ ಇದೆ. ಈ ಎರಡರ ಮಧ್ಯೆ ಇರುವ ಗ್ಯಾಪ್ನಿಂದ ರಿಲೇಷನ್ಶಿಪ್ ಮತ್ತೆ ಮತ್ತೆ ಅನ್ಸ್ಟೇಬಲ್ ಆಗ್ತಾ ಇದೆ. ಈ ಪ್ಯಾಟ್ರನ್ನ ರೂಟ್ ಕಾಸ್ ಏನಂದರೆ, ಅವರು ನಿಮ್ಮ ಜೊತೆಗೆ ಕಮಿಟ್ಮೆಂಟ್ ಬಯಸ್ತಾರೆ. ಆದರೆ ಕಮಿಟ್ಮೆಂಟ್ಗೆ ಬೇಕಾಗಿರುವ ಪ್ರತಿದಿನದ ಡೈಲಿ ಕನ್ಸಿಸ್ಟೆನ್ಸಿ, ಪ್ರತಿದಿನ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಕನ್ಸಿಸ್ಟೆನ್ಸ್ ಎಫರ್ಟ್ ಹಾಕೋದು, ಇವುಗಳಲ್ಲಿ ಆ್ಯಕ್ಷನ್ ಕಡಿಮೆ. ಅವ್ರು ಮತ್ತೆ ರಿಲೇಷನ್ಶಿಪ್ಗೆ ಬಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕು ಅಂತ ಬಯಸ್ತಾರೆ. ಆದರೆ ರಿಯಲ್ ಕಮಿಟ್ಮೆಂಟ್ ಜೊತೆಗೆ ಬರುವ ರೆಸ್ಪಾನ್ಸಿಬಿಲಿಟಿ ಶುರುವಾದ ತಕ್ಷಣ ಅದೇ ಸೈಕಲ್ ಮತ್ತೆ ರಿಪೀಟ್ ಆಗುತ್ತೆ. ಈ ಪರ್ಸನ್ ನಿಮ್ಮ ಕಮಿಟ್ಮೆಂಟನ್ನು ಟೆಸ್ಟ್ ಮಾಡ್ತಾರಾ, ನಿಮ್ಮ ಲಾಯಲ್ಟಿಯನ್ನು ಟೆಸ್ಟ್ ಮಾಡ್ತಾರಾ? ಈ ಬಿಹೇವಿಯರ್ ಹಿಂದೆ ನಿಜವಾದ ಇಂಟೆನ್ಷನ್ ಏನು? ಯಾಕೆಂದರೆ ಹೀಗೆ ಮಾಡಿದಾಗ ಅವರಿಗೂ ಕೂಡ ನೋವಾಗುತ್ತೆ, ನಿಮಗೂ ನೋವಾಗುತ್ತೆ. ಅವರು ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ದೂರ ಹೋಗೋದಿಲ್ಲ. ಅವರು ಅವರ ಲೈಫ್ನಲ್ಲಿ ಫೀಲಿಂಗ್ಸ್, ಪ್ರಿಯಾರಿಟೀಸ್ ಮತ್ತು ಫಿಯರ್ಸ್ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋರಾಡ್ತಾ ಇದ್ದಾರೆ. ಅವರ ಮೈಂಡ್ ಎರಡೂ ದಾರಿಗಳ ಮಧ್ಯೆ ನಿಂತಿರುವ ಹಾಗಿದೆ. ಒಂದು ಕಡೆ ನಿಮ್ಮ ಬಗ್ಗೆ ಲವ್ ಮತ್ತು ಅಟ್ಯಾಚ್ಮೆಂಟ್, ಇನ್ನೊಂದು ಕಡೆ ಅವರ ಎಮೋಷ್ನಲ್ ಓವರ್ಲೋಡ್ ಅಥವಾ ಔಟರ್ ಲೈಫ್ ಪ್ರೆಷರ್. ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋದಾಗ ಅವರು ಹಿಂದೆ ಸರಿತಾರೆ. ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಎನರ್ಜಿ, ಈ ಅನ್ಸ್ಟೇಬಲ್ ಡೈನಾಮಿಕ್ ನಿಮ್ಮಿಬ್ಬರ ನಡುವೆ ಯಾಕಿದೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಮತ್ತು ಅವರ ಎಕ್ಸ್ಪೆಕ್ಟೇಷನ್ ನಡುವಿನ ಬಿಗ್ಗೆಸ್ಟ್ ಗ್ಯಾಪ್ ಏನು? ನಿಮಗೂ ಈ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ಅವರಿಗೂ ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಎಕ್ಸ್ಪೆಕ್ಟೇಷನ್ ನಡುವೆ ತುಂಬ ದೊಡ್ಡ ಗ್ಯಾಪ್ ಬಂದಾಗ ರಿಲೇಷನ್ಶಿಪ್ ಮತ್ತೆ ಮತ್ತೆ ಅನ್ಸ್ಟೇಬಲ್ ಆಗುತ್ತೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದು ರಿಪೀಟ್ ಆಗುತ್ತೆ. ಹಾಗಾದರೆ ನೀವು ಈ ರಿಲೇಷನ್ಶಿಪ್ನಿಂದ ಏನು ಬಯಸ್ತೀರಾ? ನಿಮ್ಮ ಪಾರ್ಟ್ನರ್ ಏನು ಬಯಸ್ತಾರೆ? ಅದೇ ಯಾಕೆ ಈ ರಿಲೇಷನ್ಶಿಪ್ಪನ್ನು ಅಷ್ಟು ಅನ್ಸ್ಟೇಬಲ್ ಮಾಡ್ತಾ ಇದೆ? ನೀವು ರಿಲೇಷನ್ಶಿಪ್ಪನ್ನು ತುಂಬ ಡೀಪ್ ಸ್ಪಿರಿಚುವಲ್ ಬಾಂಡ್ ಅಂತ ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮ ಹಾರ್ಟ್ನ ಆಳದಿಂದ ಲವ್ ಮಾಡುವ ರಿಲೇಷನ್ಶಿಪ್ ಅಂತ ಭಾವಿಸ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಸ್ಟೆಬಿಲಿಟಿ, ಲಾಯಲ್ಟಿ, ಇಬ್ಬರ ಕಡೆಯಿಂದಲೂ ಫುಲ್ ಎಫರ್ಟ್ಸ್, ಕನ್ಸಿಸ್ಟೆನ್ಸಿ ಇವನ್ನೆಲ್ಲ ನೀವು ಬಯಸ್ತೀರಾ. ಲಾಂಗ್ ಟರ್ಮ್ ಪ್ರಾಮಿಸಸ್, ಈ ರಿಲೇಷನ್ಶಿಪ್ನ ಡೆಸ್ಟಿನಿ ಅಂತ ನೀವು ತುಂಬ ಸೀರಿಯಸ್ ಆಗಿ ತಗೊಳ್ತೀರಾ. ಆದರೆ ಈ ವ್ಯಕ್ತಿ ಯಾವಾಗಲೂ ಲೋ
ಎನರ್ಜಿಯಲ್ಲೇ ಇರ್ತಾರೆ. ಅವರ ಎಕ್ಸ್ಪೆಕ್ಟೇಷನ್ ಏನಂದರೆ ಈ ರಿಲೇಷನ್ಶಿಪ್ ಅವರ ಮೇಲೆ ಹೆವಿ ಎಮೋಷ್ನಲ್ ಡಿಮ್ಯಾಂಡ್ ಅಥವಾ ಪ್ರೆಷರ್ ಹಾಕಬಾರ್ದು. ಅವರು ಯಾವಾಗಲೂ ಡಿಫೆನ್ಸಿವ್ ಮೋಡ್ನಲ್ಲೇ ಇರ್ತಾರೆ. ನೀವು ಓಪನ್ ಕಮ್ಯುನಿಕೇಷನ್ ಮತ್ತು ಸೋಲ್ ಲೆವೆಲ್ ಡೆಪ್ತ್ ಬಯಸ್ತೀರಾ. ಆದರೆ ಈ ವ್ಯಕ್ತಿ ಯಾವಾಗಲೂ ಅವರದೇ ಎನರ್ಜಿಯಲ್ಲಿರ್ತಾರೆ, ಲೋ ಎನರ್ಜಿಯಲ್ಲಿರ್ತಾರೆ. ಸೇಫ್ ಬೌಂಡ್ರಿ ಒಳಗಡೆ ಮಾತ್ರ ಇರಬೇಕು ಅನ್ನೋದು ಅವರ ಮೈಂಡ್ಸೆಟ್. ಸೊ ಅವರು ಯಾವಾಗಲೂ ಲೈಟ್ ಎನರ್ಜಿಯಲ್ಲಿ, ಲೈಟ್ ಫೀಲಿಂಗ್ನಲ್ಲಿ ರಿಲೇಷನ್ಶಿಪ್ ಇರಬೇಕು ಅಂತ ಬಯಸ್ತಾರೆ. ನೀವು ಸೋಲ್ ಕನೆಕ್ಷನ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಫಿಕ್ಸ್ ಆಗಬೇಕು ಅಂತ ಬಯಸ್ತೀರಾ. ಆದರೆ ಅವರ ಮೈಂಡ್ನಲ್ಲಿ ಪಾಸ್ಟ್ ಎಮೋಷ್ನಲ್ ವೆಯ್ಟ್ ಇನ್ನೂ ಇದೆ. ಅದಕ್ಕಾಗಿ ಪ್ರತಿಯೊಂದು ಸೀರಿಯಸ್ ಕಾನ್ವರ್ಜೇಷನನ್ನು ಕಮಿಟ್ಮೆಂಟ್ ಅಂತ ನೋಡುವ ಬದಲು ಫೈಟ್, ಕಾನ್ಫ್ಲಿಕ್ಟ್, ಸ್ಟ್ರಗಲ್ ಹಾಗೆ ಟ್ರೀಟ್ ಮಾಡ್ತಾರೆ. ಇದೇ ನಿಮ್ಮ ರಿಲೇಷನ್ಶಿಪ್ ಸ್ಟೇಬಲ್ ಆಗದೇ ಇರುವ ಒಂದು ದೊಡ್ಡ ಪ್ರಾಬ್ಲಮ್. ಮುಂದಿನ ಸಲ ಅವರು ನಿಮ್ಮ ಲೈಫ್ಗೆ ಹಿಂತಿರುಗಿ ಬಂದಾಗ ಸಾಲಿಡ್ ಕಮಿಟ್ಮೆಂಟ್ ಜೊತೆ ಬರ್ತಾರಾ ಅಥವಾ ಮತ್ತೆ ಅದೇ ಹಳೆಯ ಪ್ಯಾಟ್ರನ್ ಜೊತೆ ಬರ್ತಾರಾ? ಈ ಸಲ ಏನಾದರೂ ಹೊಸದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತಾ ಅಥವಾ ಮತ್ತೆ ಅದೇ ಬಿಹೇವಿಯರ್ ಇರುತ್ತಾ? ಸ್ವಲ್ಪ ಕೇರ್ ತೋರಿಸಿ ಮತ್ತೆ ದೂರ ಹೋಗುವ ಆ ರೀತಿಯ ಬಿಹೇವಿಯರ್ ಇರುತ್ತಾ ಅನ್ನೋದನ್ನು ನೋಡೋದಾದರೆ, ಈ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿರುತ್ತೆ. ಹಳೆಯ ವಿಷಯ, ಅಫೆಕ್ಷನ್ ಇವುಗಳ ಜೊತೆ ರೀಚ್ ಔಟ್ ಮಾಡ್ತಾರೆ. ಆದರೆ ಸಾಲಿಡ್ ಹೆವಿ ಕಮಿಟ್ಮೆಂಟ್ ತಗೊಂಡು ಬರುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ಫನ್, ರಿಯೂನಿಯನ್, ಕ್ಯಾಶುವಲ್ ಸೆಲೆಬ್ರೇಷನ್, ಲೈಟ್ ಎಮೋಷ್ನಲ್ ಕನೆಕ್ಷನ್ ಈ ಎನರ್ಜಿ ಜೊತೆಗೆ ಅವರು ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ಲೈಟಾಗಿ, ಹ್ಯಾಪಿಯಾಗಿ, ಈಸಿ ಗೋಯಿಂಗ್ ಆಗಿ ಇಡಬೇಕು ಅನ್ನೋದು ಅವರ ಫೋಕಸ್. ಹೆವಿ ಟಾಕ್ಸ್ ಇಲ್ಲದೆ, ಇಮಿಡಿಯೇಟ್ ಲಾಂಗ್ ಟರ್ಮ್ ವಿಷಯಗಳು ಇಲ್ಲದೆ ರಿಲೇಷನ್ಶಿಪ್ಪನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರ ಆಸೆ. ರಿಯೂನಿಯನ್ ಎನರ್ಜಿ ಅಂದರೆ ಮತ್ತೆ ಬರುವಾಗ ತುಂಬ ಸೀರಿಯಸ್ ಆಗಿ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಪ್ರೆಸೆಂಟ್ ಟೈಮಲ್ಲೇ ಇಲ್ಲ. ಫುಲ್ಲಿ ಸಾಲಿಡ್ ಹೆವಿ ಕಮಿಟ್ಮೆಂಟ್ ಜೊತೆ ಬರೋದಿಲ್ಲ. ಅದೇ ರೀತಿ ಕಂಪ್ಲೀಟ್ ಡ್ರೈ ಆಗಿ ಕೂಡ ಬರೋದಿಲ್ಲ. ತುಂಬ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮಾಡುವ ರೀತಿ ಅಥವಾ ನೆಗ್ಲೆಕ್ಟ್ ಮಾಡುವ ರೀತಿ ಬರೋದಿಲ್ಲ. ಅವರು ರಿಯೂನಿಯನ್ ಮತ್ತು ಸೆಲೆಬ್ರೇಷನ್ ಮೋಡ್ನಲ್ಲಿ ಬರ್ತಾರೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಚೆನ್ನಾಗಿರುತ್ತೆ. ಲವ್ ತುಂಬಿದ, ಅಫೆಕ್ಷನ್ ತುಂಬಿದ ಕಾನ್ವರ್ಜೇಷನ್ ನಡೆಯುತ್ತೆ. ಆದರೆ ಅವರ ಮುಖ್ಯ ಫೋಕಸ್ ಈ ಡೈನಾಮಿಕ್ಕನ್ನು ಫನ್, ಲೈಟ್, ಈಸಿ ಗೋಯಿಂಗ್ ಆಗಿ ಇಡೋದ್ರ ಮೇಲೆ ಇರುತ್ತೆ. ಈ ರಿಲೇಷನ್ಶಿಪ್ಪನ್ನು ರೀಸ್ಟಾರ್ಟ್ ಮಾಡಬೇಕು, ಸೆಕೆಂಡ್ ಚಾನ್ಸ್ ಬೇಕು ಅನ್ನೋ ಆಸೆ ಅವರಲ್ಲಿರುತ್ತೆ. ಆದರೆ ಯಾವುದೇ ಒಂದು ಬೌಂಡ್ರಿ ಅಥವಾ ಇಮಿಡಿಯೇಟ್ ಕಮಿಟ್ಮೆಂಟ್ ಒಳಗೆ ಈಗಲೇ ಅವರನ್ನು ಕಟ್ ಹಾಕ್ಕೊಳ್ಳೋದಕ್ಕೆ ಅವರು ಬಯಸ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಫ್ರೆಂಡ್ಲಿ ರಿಯೂನಿಯನ್ ಆಗುತ್ತೆ. ಅವರಿಂದ ತುಂಬ ವಾರ್ಮ್ ವೈಬ್ ಇರುತ್ತೆ. ಸ್ಮೂತ್ ಟಾಕ್ಸ್ ನಡೆಯುತ್ತೆ. ನಿಮ್ಮಿಬ್ಬರ ಭೇಟಿಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಒಟ್ಟಿಗೆ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡುವ ಎನರ್ಜಿ ಕೂಡ ಇದೆ. ಆದರೆ ಅವರು ಬಂದ ಮೊದಲ ದಿನವೇ ನೀವು ಅವರ ಮುಂದೆ ಸಾಲಿಡ್ ಕಮಿಟ್ಮೆಂಟ್ ಡಿಮ್ಯಾಂಡ್ ಇಟ್ಟರೆ ಅವರ ಕಂಫರ್ಟಬಲ್ ಎನರ್ಜಿ ಅನ್ನೋದು ಡೌನ್ ಆಗ್ಬೋದು. ಅವರು ತಕ್ಷಣ ಮತ್ತೆ ದೂರ ಹೋಗ್ಬೋದು. ಯಾಕೆಂದರೆ ಕಮಿಟ್ಮೆಂಟ್ಗಿಂತ ಮೊದಲು ಕಳೆದು ಹೋದ ಲವ್, ಪೀಸ್ ಇವುಗಳನ್ನು ರೀಸ್ಟೋರ್ ಮಾಡೋದರ ಮೇಲೆ ಅವರ ಗಮನ ಹೆಚ್ಚಿರುತ್ತೆ. ಸೊ ಈ ಸಲ ನೀವು ಅವರಿಗೆ ಈಸಿಲಿ ಸ್ಪೇಸ್ ಕೊಡದೆ ಫರ್ಮ್ ಸ್ಟ್ಯಾಂಡ್ ತಗೊಂಡ್ರೆ ಅವರ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನೀವು ಫರ್ಮ್ ಆಗಿ ನಿಂತರೆ ಮತ್ತೆ ಅವರಿಗೆ ಈಸಿ ಆ್ಯಕ್ಸೆಸ್ ಕೊಡದೇ ಇದ್ದರೆ ಅವ್ರು ಹೇಗೆ ಬಿಹೇವಿಯರ್ ಮಾಡ್ತಾರೆ, ಅವರ ಮುಂದಿನ ಆ್ಯಕ್ಷನ್ ಏನು? ಮೊದಲಿಗೆ ಅವರ ಡಿಫೆನ್ಸ್ ಎನರ್ಜಿ ಆ್ಯಕ್ಟಿವ್ ಆಗುತ್ತೆ. ಅವರು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾರೆ, ಸ್ವಲ್ಪ ಹೆಸಿಟೇಟ್ ಆಗ್ತಾರೆ. ಈ ಸಿಚುವೇಶನ್ ಈಗ ಮೊದಲಿಗಿಂತ ಈಸಿ ಅಥವಾ ಕನ್ವೀನಿಯೆಂಟ್ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಹಾಗಾಗಿ ಮೊದಲಿಗೆ ಅವರ ಸುತ್ತ ಒಂದು ಡಿಫೆನ್ಸ್ ಬೌಂಡ್ರಿ ಕಟ್ಕೊಳ್ತಾರೆ. ಸ್ವಲ್ಪ ಪಾಸ್ ಕೂಡ ತಗೊಳ್ತಾರೆ. ಆದರೆ ಅವರು ಈ ಎನರ್ಜಿಯಲ್ಲಿ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಟ್ರ್ಯಾಕ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಫರ್ಮ್ ಸ್ಟ್ಯಾಂಡ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅವರೊಳಗೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಅಟ್ರ್ಯಾಕ್ಷನ್ ಮತ್ತು ರೆಸ್ಪೆಕ್ಟ್ ಹುಟ್ಟಿಸುತ್ತೆ. ಅವರು ನಿಮ್ಮ ಕಡೆಗೆ ಮೊದಲಿಗಿಂತ ಹೆಚ್ಚು ಸ್ಟ್ರಾಂಗ್ ಅಟ್ರ್ಯಾಕ್ಟ್ ಆಗ್ತಾರೆ. ನಿಮ್ಮ ಮನಸ್ಸನ್ನು ಮತ್ತೆ ಗೆಲ್ಲಬೇಕು ಅನ್ನೋ ಆಸೆ ಅವರೊಳಗೆ ಬರುತ್ತೆ. ಅದಕ್ಕಾಗಿ ಅವರು ಪ್ರಯತ್ನ ಕೂಡ ಮಾಡ್ತಾರೆ. ನಿಮ್ಮ ಫರ್ಮ್ ಆ್ಯಟಿಟ್ಯೂಡ್ ಒಂದು ಕ್ಷಣ ಅವ್ರನ್ನ ಯೋಚನೆ ಮಾಡೋ ರೀತಿ ಮಾಡುತ್ತೆ. ಆಗ ನಿಮಗೆ ಅನ್ನಿಸ್ಬೋದು, ನಾನು ಇಗ್ನೋರ್ ಮಾಡಿ ತಪ್ಪು ಮಾಡ್ತಾ ಇದ್ದೀನ ಅಂತ. ಬಟ್ ಅವರು ಮತ್ತೆ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮನ್ನು ಈಸಿಲಿ ಗಿವ್ ಅಪ್ ಮಾಡೋದಿಲ್ಲ. ನಿಮ್ಮನ್ನು ಮನವೊಲಿಸೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತಾರೆ. ನಿಮ್ಮ ಫರ್ಮ್ ಆದ ಸ್ಟ್ಯಾಂಡ್, ಕಂಫರ್ಟಬಲ್ ಝೋನಿಂದ ಅವರು ಹೊರಗಡೆ ಬರ್ತಾರೆ. ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋದು ಅವರಿಗೆ ಸಾಧ್ಯ ಇಲ್ಲ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಕೊಡುತ್ತೆ. ಯೂನಿವರ್ಸ್ ಗೈಡೆನ್ಸ್ ಎನರ್ಜಿ. ಯೂನಿವರ್ಸ್ ನಿಮಗೆ ಸಾಲಿಡ್ ಸ್ಟೆಬಿಲಿಟಿ, ಸೆಲ್ಫ್ ವರ್ತ್ ಮತ್ತು ಹೈ ಬೌಂಡ್ರೀಸ್ ಕಟ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಯಾರಾದರೂ ಟೆಂಪ್ರವರಿ ಮೂಮೆಂಟ್ಸ್ ಅಥವಾ ಎಮೋಷ್ನಲ್
ಎನರ್ಜಿಯನ್ನು ಕೊಟ್ಟರೆ ಅದರಿಂದ ಸ್ಯಾಟಿಸ್ಫೈಡ್ ಆಗೋದನ್ನು ನಿಲ್ಲಿಸಬೇಕು. ರಿಯಲ್ ಕಮಿಟ್ಮೆಂಟ್ಗಿಂತ ಕಡಿಮೆ ಯಾವುದನ್ನು ಅಕ್ಸೆಪ್ಟ್ ಮಾಡದ ಎನರ್ಜಿಯಾಗಿ ನೀವು ಬೆಳಿಬೇಕು. ಯೂನಿವರ್ಸ್ ನಿಮಗೆ ಇನ್ನೊಂದು ಮುಖ್ಯ ವಿಷಯವನ್ನು ತಿಳಿಸ್ಬೇಕು ಅಂತ ಬಯಸ್ತಾ ಇದೆ. ಟ್ರೂ ಲವ್ ಅಂದರೆ ಅಟ್ರ್ಯಾಕ್ಷನ್. ನಿಜವಾದ ಲವ್ ಅಂದರೆ ಅಲ್ಲಿ ಸ್ಟೆಬಿಲಿಟಿ ಇರಬೇಕು, ನಂಬಿಕೆ ಇರಬೇಕು, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಕೂಡ ಇರಬೇಕು. ಆದರೆ ಅದು ಆಗಬೇಕಾದ್ರೆ ನೀವು ಸ್ಟ್ರಾಂಗ್ ಆಗಬೇಕು, ಎಮೋಷ್ನಲ್ ಡ್ರಾಮಾಯಿಂದ ದೂರ ಇರಬೇಕು, ಪ್ರಾಕ್ಟಿಕಲ್ ಆಗಬೇಕು. ನಿಮ್ಮ ಎನರ್ಜಿಯನ್ನು ಎಮೋಷ್ನಲಿ ಇನ್ವೆಸ್ಟ್ ಮಾಡುವ ಬದಲು ಡಿಟ್ಯಾಚ್ಡ್ ಆಗಿ, ಪ್ರಾಕ್ಟಿಕಲ್ ಆಗಿ, ಲಾಜಿಕಲ್ ಆಗಿ ರಿಲೇಷನ್ಶಿಪ್ಪನ್ನು ಹ್ಯಾಂಡಲ್ ಮಾಡಬೇಕು. ನೀವು ಸ್ಟ್ರಿಕ್ಟ್ ಟರ್ಮ್ಸ್ ಮತ್ತು ಕ್ಲಿಯರ್ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಈ ಪರ್ಸನ್ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಕಂಪ್ಲೀಟ್ಲಿ ಎನರ್ಜಿ ವಿತ್ಡ್ರಾ ಮಾಡುವ ಮೊದಲು ಯೂನಿವರ್ಸ್ ನಿಮಗೆ ಗ್ರ್ಯಾಟಿಟ್ಯೂಡ್ ಸ್ಟೇಟ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ. ಈ ಪರ್ಸನ್ನಿಂದ, ಈ ರಿಲೇಷನ್ಶಿಪ್ಪಿಂದ, ಈ ಆನ್ ಆ್ಯಂಡ್ ಆಫ್ ಸಿಚುವೇಷನಿಂದ ನೀವು ಕಲಿತ ಲೆಸನ್ಸ್ಗಾಗಿ ಗ್ರ್ಯಾಟಿಟ್ಯೂಡ್ ಇರಬೇಕು. ಬ್ಲೈಂಡ್ ಹೋಪ್ ಅಥವಾ ಡಿಸಪಿಯರ್ನಲ್ಲಿ ಇರಬಾರ್ದು. ಬದಲಾಗಿ ಸಿಕ್ಕಿರುವ ಕ್ಲಾರಿಟಿ ಮತ್ತು ಲೆಸನ್ಸ್ಗಾಗಿ ಪೀಸ್ಫುಲ್ ಮತ್ತು ಗ್ರೇಟ್ಫುಲ್ ಆಗಿರಬೇಕು. ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ನಿಮ್ಮ ಎಮೋಷನ್ಸ್ಗಿಂತ ಲಾಜಿಕ್ಕಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ಮುಂದಿನ ಸಲ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬಂದಾಗ ಅವರ ಚಾರ್ಮ್ ಅಥವಾ ಕ್ಯಾಶುವಲ್ ಟಾಕ್ಸ್ ನೋಡಿ ಮತ್ತೆ ಮೆಲ್ಟ್ ಆಗಬೇಡಿ. ಅದಕ್ಕೆ ಮೊದಲು ನಿಮ್ಮ ಬೌಂಡ್ರೀಸ್ನ ಮತ್ತು ಕ್ಲಿಯರ್ ಕಂಡೀಷನ್ಸ್ನ ಇಡಿ. ಈ ಪರ್ಸನ್ ನನ್ನನ್ನು ಬಿಟ್ಟು ಹೋಗಿಬಿಟ್ರೆ ಅನ್ನೋ ಫಿಯರ್ ಇಟ್ಕೊಳ್ಬೇಡಿ. ರಿಯಲ್ ಸ್ಟೆಬಿಲಿಟಿ ಬರೋದು ಯಾವಾಗ ಅಂದರೆ ನಿಮ್ಮ ಸೆಲ್ಫ್ ವರ್ತ್ ಮತ್ತು ನಿಮ್ಮ ವ್ಯಾಲ್ಯೂವನ್ನು ನೀವೇ ಅರಿತುಕೊಂಡಾಗ. ಯೂನಿವರ್ಸ್ ನಿಮಗೆ ಯಾವ ಡೈರೆಕ್ಷನ್ ಕೊಡ್ತಾ ಇದೆ ಅಂತ ನೋಡೋದಾದರೆ ಸ್ವೀಟ್ ವರ್ಡ್ಸ್, ಚಾರ್ಮ್ ಮತ್ತು ವಾಟ್ ಕುಡ್ ಬಿ ಅನ್ನೋ ಇಲ್ಯೂಷನ್ನಿಂದ ಹೊರಗಡೆ ಬನ್ನಿ. ಅವರು ಟೆಂಪ್ರವರಿ ಆಗಿ ತೋರಿಸುವ ಕ್ಲೋಸ್ನೆಸ್ಸಲ್ಲಿ ನೀವು ನಿಮ್ಮನ್ನು ಮರಿಬೇಡಿ. ಅವರ ವರ್ಡ್ಸ್ ಮೇಲೆ ಅಲ್ಲ, ಕನ್ಸಿಸ್ಟೆಂಟ್ ಆ್ಯಕ್ಷನ್ ಮೇಲೆ ಟ್ರಸ್ಟ್ ಇಡಿ. ಫ್ಯಾಂಟಸಿ ಅನ್ನೋ ರಿಯಾಲಿಟಿಯನ್ನು ಮಾತ್ರ ನಂಬೇಡಿ. ಅವರು ನಿಜವಾಗ್ಲೂ ನಿಮಗಾಗಿ ಏನು ಮಾಡ್ತಾ ಇದ್ದಾರೆ, ಹೇಗೆ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಿ. ಫೋರ್ಸಲ್ಲಿ ಮಾತಾಡೋದು ಅಥವಾ ಸಿಟ್ಟಲ್ಲಿ ಮಾತಾಡೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಮಾಡ್ಕೊಳ್ಳೋದು, ಫೈಟ್ ಮಾಡೋದು, ಅಂತಹ ಸಿಚುವೇಷನಲ್ಲಿ ಸಿಕ್ಕಾಕೊಳ್ಬೇಡಿ. ಸಿಚುವೇಷನನ್ನು ಕಾಮಾಗಿ ಹ್ಯಾಂಡಲ್ ಮಾಡಿ. ಅವರು ಏನು ಹೇಳ್ತಾರೆ ಅದನ್ನು ಮೊದಲು ಅಬ್ಸರ್ವ್ ಮಾಡಿ. ನಿಮ್ಮ ಇನ್ನರ್ ವಾಯ್ಸ್ ಮತ್ತು ಕಾನ್ಫಿಡೆನ್ಸ್ ಮೇಂಟೈನ್ ಮಾಡಿ. ಈ ಪರ್ಸನನ್ನು ಕಂಟ್ರೋಲ್ ಮಾಡುವ ತುಂಬ ಒಳ್ಳೆಯ ಮಾರ್ಗ ಅಂದರೆ ನೀವು ಕಾಮ್ ಆಗಿರೋದು. ಅವರು ಮತ್ತೆ ಬಂದ ತಕ್ಷಣವೇ ಅವೈಲೇಬಲ್ ಆಗುವ ನಿಮ್ಮ ಹ್ಯಾಬಿಟನ್ನು ಕಂಟ್ರೋಲ್ ಮಾಡಿ. ಸಾಫ್ಟ್ನೆಸ್ ಇಟ್ಕೊಂಡೆ ಫರ್ಮ್ ಸ್ಟ್ಯಾಂಡ್ ತಗೊಳ್ಳಿ. ವರ್ಡ್ಸ್ಗಿಂತ ಅವರ ಡೈಲಿ ಎಫರ್ಟ್ಸ್ ಮತ್ತು ರಿಯಲ್ ಲೈಫ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ. ಈ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಏನಿದೆ ಅದರ ಪವರ್ ಅವರ ಕೈಯಲ್ಲಿಲ್ಲ, ಅದು ನಿಮ್ಮ ಇನ್ನರ್ ಸ್ಟೆಬಿಲಿಟಿ ಮೇಲಿದೆ ಮತ್ತು ಸೆಲ್ಫ್ ಕಂಟ್ರೋಲ್ ಕೈಯಲ್ಲಿದೆ. ಮತ್ತೆ ಮತ್ತೆ ಬರೋದು, ಮತ್ತೆ ಮತ್ತೆ ಹೋಗೋದು, ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಕ್ರಿಯೇಟ್ ಮಾಡೋದು, ಈ ಎಲ್ಲ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಈ ಟಾಕ್ಸಿಕ್ ಲೂಪ್ ಮುಂದುವರಿಯೋದು ಅಂದರೆ ನೀವು ಅದನ್ನು ಅಲೋ ಮಾಡುವವರೆಗೂ ಮಾತ್ರ. ಯೂನಿವರ್ಸ್ನಿಂದ ಬಂದಿರುವ ಕ್ಲಿಯರ್ ಮೆಸೇಜ್ ಏನಂದರೆ ಈ ಟಾಕ್ಸಿಕ್ ಸೈಕಲ್ ಬ್ರೇಕ್ ಮಾಡುವ ಶಕ್ತಿ ನಿಮ್ಮೊಳಗೆ ಇದೆ. ನಿಮ್ಮ ಬೌಂಡ್ರೀಸ್ ಮೇಂಟೈನ್ ಮಾಡುವ ಸ್ಟ್ರೆಂತ್ ಕೂಡ ನಿಮ್ಮಲ್ಲೇ ಇದೆ. ಯಾರಾದರೂ ಬರೋದು ಹೋಗೋದು ಅದರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಬ್ಯಾಲೆನ್ಸ್ ಮತ್ತು ಇನ್ನರ್ ಪೀಸ್ ಆಯ್ಕೆ ಮಾಡ್ಕೋಬಹುದು. ಈ ಆನ್ ಆ್ಯಂಡ್ ಆಫ್ ಸಿಚುವೇಷನ್ನ ಒಂದು ಹ್ಯಾಬಿಟ್ ಮತ್ತು ಅಬ್ಸೆಷನ್ ಆದರೆ ಈ ಚೈನ್ ಬ್ರೇಕ್ ಮಾಡಿ ಮುಂದೆ ಸಾಗಬೇಕಾ ಅಥವಾ ಸ್ಟ್ರಾಂಗ್ ಬೌಂಡ್ರೀಸ್ ಜೊತೆ ಹೊಸ ಚಾಪ್ಟರ್, ನ್ಯೂ ಬಿಗಿನಿಂಗ್ ಶುರು ಮಾಡಬೇಕಾ? ಅದರ ಸಂಪೂರ್ಣ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ಅವರ ಪ್ರೆಸೆನ್ಸ್ ಇಲ್ಲದೇ ಇದ್ದರೂ ಕೂಡ ನೀವು ಕಂಪ್ಲೀಟ್, ನೀವು ಸ್ಟ್ರಾಂಗ್. ಇದು ನಿಮ್ಮ ಪವರ್ ಮತ್ತು ನಿಮ್ಮ ಸೆಲ್ಫ್ ಕಂಟ್ರೋಲ್ ಮತ್ತೆ ಪಡ್ಕೊಳ್ಳುವಂತಹ ಸಮಯ. ಇವರು ಮತ್ತೆ ಬಂದು ಹೋಗೋದು ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಕ್ರಿಯೇಟ್ ಮಾಡೋದು. ಅದಕ್ಕೆ ಮುಖ್ಯ ಕಾರಣ ಅವರ ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಅವರ ಪರ್ಸ್ನಲ್ ಲೈಫ್ನಲ್ಲಿರುವ ಪ್ರಾಬ್ಲಮ್ಸ್ಗಳು ಕೂಡ ಆಗಿರ್ಬೋದು, ಅಥವಾ ಯಾವುದಾದ್ರೊಂದು ಸಿಚುವೇಶನ್ ಕೂಡ ಆಗಿರ್ಬೋದು. ಸೊ ಈ ಕಾರ್ಮಿಕ್ ಸೈಕಲ್ಲಿಂದ ಈಗ ಫೈನಲ್ ಸ್ಟೇಜ್ಗೆ ಬಂದಿದೆ. ಈ ಪ್ಯಾಟ್ರನ್ನಿಂದ ನೀವು ಕಲಿಬೇಕಾಗಿರೋದು ಲೆಸನ್ ತುಂಬ ಕಂಪ್ಲೀಟ್ ಆಗಿದೆ. ಈ ಟೈಮ್ ತುಂಬ ಹತ್ತಿರ ಬಂದಿದೆ ಈ ಓಲ್ಡ್ ಚಾಪ್ಟರನ್ನು ಸಕ್ಸಸ್ ಆಗಿ ಕ್ಲೋಸ್ ಮಾಡೋದಕ್ಕೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.